ಲಾಸ್ಟ್ ವಿಡಿಯೋದಾಗ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ನೋಡಿದ್ವಿ. ಹೆನ್ರೀಸ್ ಲಾ ನೋಡಿದ್ವಿ. ಅದರ ಮ್ಯಾಥಮೆಟಿಕಲ್ ಫಾರ್ಮು ಒಂದು ಗ್ರಾಫ್ ಎಲ್ಲ ನೋಡಿದ್ವಿ. ಐ ಹೋಪ್ ಅದು ವಿಡಿಯೋ ನೋಡಿದ ಮೇಲೆ ನೀವು ಸ್ವಲ್ಪ ರಿವೈಸ್ ಮಾಡಿರಿ ಅಂದ್ಕೊಂಡಿನಿ ಅದನ್ನು. ಇನ್ ದಿಸ್ ವಿಡಿಯೋ ವಿಲ್ ಕಂಟಿನ್ಯೂ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ ನೋಡೋಣ ಆ್ಯಂಡ್ ಒಂದೆರಡು ಸಿಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ. ಓಕೆ, ನೀವು ಬುಕ್ ಇಟ್ಕೊಂಡು ಕೂಡ್ಬೇಕು. ಪೇಜ್ ನಂಬರ್ 30. ಐಲ್ ರೀಡ್ ಫ್ರಮ್ ಹಿಯರ್ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್. ಸೊ ನೀವು ಅಲ್ಲಿ ಬುಕ್ನಾಗ ಓದ್ರಿ ಅದು. ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ಏನಿತ್ತು ಹಂಗೆ ಇನ್ನೊಂದು ಸ್ಟೇಟ್ಮೆಂಟ್ ಓದ್ತೀನಿ ನಾನು, ಜಸ್ಟ್ ಟು ರೀಕಾಲ್. ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ ಓವರ್ ದ ಸೊಲ್ಯೂಷನ್ is directly proportional to mole fraction of gas in the solution at a given temperature. ನಾವು ಕೋಕೋ-ಕೋಲಾದು ಸಾಫ್ಟ್ ಡ್ರಿಂಕ್ ಎಕ್ಸಾಂಪಲ್ ತೊಗೊಂಡಿದ್ವಿ. ಟಿನ್ ಇರ್ತೈತಿ, ಆ ಟಿನ್ ಒಳಗೆ 80% ಸೊಲ್ಯೂಷನ್ ಇದ್ರೆ ಮ್ಯಾಲೆ ಸ್ವಲ್ಪ ಖಾಲಿ ಇರ್ತೈತಿ. ಅಲ್ಲಿ ಗ್ಯಾಸ್ ಇರ್ತೈತಿ, ಏನು ಖಾಲಿ ಜಾಗ ಐತಲ್ಲ ಅಲ್ಲಿ ಗ್ಯಾಸ್ ಇರ್ತೈತಿ. ಆ ಗ್ಯಾಸದ್ದು ಪ್ರೆಷರ್, ಪಾರ್ಷಿಯಲ್ ಪ್ರೆಷರ್ ಮೇಲೆ ಅದು ಪ್ರೆಷರ್ ಜಾಸ್ತಿ ಇದ್ರೆ ಭಾಳಷ್ಟು ಗ್ಯಾಸ್ ಒಳಗೆ ಹೋಗಿರ್ತೈತಿ, ಅಂದರೆ ಸಾಲ್ಯುಬಿಲಿಟಿ ಜಾಸ್ತಿ ಇರ್ತೈತಿ. ಈ ಪ್ರೆಷರ್ ಕಡಿಮೆ ಇದ್ರೆ ಸಾಲ್ಯುಬಿಲಿಟಿ ಆ ಲಿಕ್ವಿಡ್ ಒಳಗೆ ಕಡಿಮೆ ಇರ್ತೈತಿ. ದ್ಯಾಟ್ ಈಸ್ ದ ಲಾ. ಸ್ಟೇಟ್ಮೆಂಟು, ಮ್ಯಾಥಮೆಟಿಕಲ್ ಫಾರ್ಮ್ ಎಲ್ಲ ನಾವು ನೋಡಿದ್ವಿ. ಓಕೆ, ಈಗ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ. ಫಸ್ಟ್ ಒನ್, ಟು ಇನ್ಕ್ರೀಸ್ ದ ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಸಾಫ್ಟ್ ಡ್ರಿಂಕ್ಸ್ ಆ್ಯಂಡ್ ಸೋಡಾ ವಾಟರ್, ದ ಬಾಟಲ್ ಈಸ್ ಸೀಲ್ಡ್ ಅಂಡರ್ ಹೈ ಪ್ರೆಷರ್. ಅದು ಎಕ್ಸಾಂಪಲ್. ನಾವು ಏನು ಸಾಫ್ಟ್ ಡ್ರಿಂಕ್ ಮಾತಾಡ್ತಿದ್ವಿ, ಕೋಕದ್ದು ಮಾತಾಡ್ತಿದ್ವಲ್ಲ ರೀ, ಆ ಬಾಟಲ್ನ ಇಫ್ ಇಟ್ ಇಸ್ ಸೀಲ್ಡ್ ಅಂಡರ್ ಹೈ ಪ್ರೆಷರ್ ಅಂಡರ್ ಸೀಲ್ಡ್ ಮಾಡಿದ್ರೆ, ಜಾಸ್ತಿ ಪ್ರೆಷರ್ ಹೈ ಮೊದಲ ಇಟ್ಟು ಅದನ್ನು ಸೀಲ್ ಮಾಡಿದ್ರೆ, ಕ್ಯಾಪನ್ನು ಸೀಲ್ ಮಾಡಿದ್ರೆ, ಅಲ್ಲಿ ಖಾಲಿ ಇದು ಸೊಲ್ಯೂಷನ್ ಇಲ್ಲಿ ಮೇಲೆ ಖಾಲಿ ಇತ್ತಲ್ಲ, ಅದು ಪ್ರೆಷರ್ ಹೈ ಇತ್ತಂದ್ರೆ ಅಲ್ಲಿರೋ ಗ್ಯಾಸ್ ಒಳಗೆ ಜಾಸ್ತಿ ಬರ್ತೈತಿ, ಅಂದರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಟು ಇನ್ಕ್ರೀಸ್ ದ ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ in soft drinks and soda water, the bottle is sealed under high pressure. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವಿ. ನೆಕ್ಸ್ಟ್, ಸ್ಕೂಬಾ ಡೈವರ್ಸ್ ಮಸ್ಟ್ ವಿತ್ಸ್ಟ್ಯಾಂಡ್ ಹೈ ಕಾನ್ಸಂಟ್ರೇಷನ್. ಏನು ಸ್ಕೂಬಾ ಡೈವರ್ಸ್ ಅಂದರೆ ಡೀಪ್ ಸಿ ಡೈವರ್ಸ್. ಫಾರ್ ರೆಫರೆನ್ಸ್, ಯಾರ್ಯಾರು ಜಿಂದಗಿ ನಾ ಮಿಲ್ಲೆಗಿ ದುಬಾರ ಮೂವಿ ನೋಡಿರಿ, ಅವರು 3 ಅಡ್ವೆಂಚರ್ ಮಾಡ್ತಾರೆ. ಅದರೊಳಗೆ ಒನ್ ಆಫ್ ದೆಮ್ ಈಸ್ ದೇ ಡೀಪ್ ಸಿ ಡೈವಿಂಗ್ ಮಾಡ್ತಾರೆ. ಅಂದರೆ ಸೀದು ಓಷನ್ನದು ಫುಲ್ ಒಳಗೆ ಹೋಗಿ ಟು ಎಕ್ಸ್ಪೀರಿಯನ್ಸ್ ದ ಬ್ಲಿಸ್ಫುಲ್ನೆಸ್ ಆಫ್ ಡೆಪ್ತ್ ಆಫ್ ದ ಓಷನ್. ಸಮುದ್ರದ ಒಳಗೆ ಹೋಗ್ತಾರೆ, ವೆರಿ ಡೀಪ್. ಸುಮ್ಮನೆ ಹಿಂಗೆ 1-2 ಫೀಟ್ ಹೋಗಿ ಬರೋಂಗಿಲ್ಲ. ದೇ ಗೋ ಟು ದ ಕೋರ್ ಆಫ್ ದ ಓಷನ್. ದಟ್ ಈಸ್ ಡೀಪ್ ಸಿ ಡೈವಿಂಗ್. ಅವ್ರಿಗೆ ಸ್ಕೂಬಾ ಡೈವರ್ಸ್ ಅಂತ ಕರೀತಾರೆ, ಯಾರ್ಯಾರು ಹೋಗ್ತಾರೆ ಹಂಗೆ. ಸ್ಕೂಬಾ ಡೈವಿಂಗ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಸ್ಕೂಬಾ ಡೈವಿಂಗ್, ಆ್ಯಂಡ್ people who dive are called scuba divers. Must withstand high concentration of dissolved gases while breathing air at high pressure underwater. Note, high concentration of dissolved gases while breathing. Dissolved gases concentration ಜಾಸ್ತಿ ಇರ್ತೈತಿ. ಎದಕ್ಕೆ ಡಿಸಾಲ್ವ್ಡ್ ಗ್ಯಾಸಸ್? ಈಗ ನೀರಾಗ ಹೋಗ್ಯಾರಂದ್ರೆ ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಇರ್ತೈತಿ. ಆ ಡಿಸಾಲ್ವ್ಡ್ ಆಕ್ಸಿಜನ್ ಅವ್ರಿಗೆ ನೀರು ಕೆಳಗೆ ಹೋದಂಗೆ ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಅಷ್ಟಲ್ಲ, ಡಿಸಾಲ್ವ್ಡ್ ಗ್ಯಾಸಸ್, ಎಲ್ಲ ಗ್ಯಾಸಸ್ ಅವ್ರು ಸಮುದ್ರದ ಒಳಗೆ ಹೋದಂಗೆ ಆ ಡಿಸಾಲ್ವ್ಡ್ ಗ್ಯಾಸಸ್ದು ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತೈತಿ. ಯಾಕೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತೈತಿ ಅಂತ ನಾವು ವಿಚಾರ ಮಾಡಿದ್ರೆ, ಆ್ಯಸ್ ವಿ ಮೂವ್ ಡೀಪರ್ ಆ್ಯಂಡ್ ಡೀಪರ್ ಕೆಳಗೆ ಹೋದಂಗೆ ಪ್ರೆಷರ್ ಜಾಸ್ತಿ ಇರ್ತೈತಿ. ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಇನ್ಕ್ರೀಸಸ್. ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿವಿ. ಸೊ ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಇನ್ಕ್ರೀಸಸ್. ಸೊ ಕೆಳಗೆ ಹೋದಂಗೆ ಆ ಡಿಸಾಲ್ವ್ಡ್ ಗ್ಯಾಸಸ್ದು ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತೈತಿ. ಇನ್ಕ್ರೀಸ್ ದ ಪ್ರೆಷರ್ ಇನ್ಕ್ರೀಸಸ್ ದ ಸಾಲ್ಯುಬಿಲಿಟಿ ಆಫ್ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಇನ್ ಬ್ಲಡ್. ಅವ್ರೇನು ಕೆಳಗೆ ಹೋಗ್ತಾರಲ್ಲ ಅವ್ರ ಬ್ಲಡ್ನ್ಯಾಗ ಡಿಸಾಲ್ವ್ಡ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಕೆಳಗೆ ಹೋದಂಗೆ ಪ್ರೆಷರ್ ಜಾಸ್ತಿ. ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಇನ್ಕ್ರೀಸಸ್. ಸೊ ಹ್ಯೂಮನ್ ಬ್ಲಡ್ ಒಳಗೆ ಯಾರು ಕೆಳಗೆ ಹೋಗಿರ್ತಾರೆ ಅವ್ರ ಬ್ಲಡ್ ಒಳಗೆ ಡಿಸಾಲ್ವ್ಡ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತೈತಿ. ಈಗ ಏನು ಪ್ರಾಬ್ಲಮ್ ಆಗುತ್ತೆ, ಅವ್ರು ಮ್ಯಾಲೆ ಬಂದಂಗೆ ಮ್ಯಾಲೆ ವಾಪಸ್ ಬರ್ತಾರಲ್ಲ, ಮೇಲೆ ಕೆಳಗೆ ಹೋದವ್ರು ಮ್ಯಾಲೆ ಬರ್ತಾರೆ ವಾಪಸ್. ಐದರ್ ಸರ್ಫೇಸ್ ಆಫ್ ದ ಓಷನ್ ತನಕ ಬರ್ತಾರೆ, ಅಲ್ಲಿ ತನಕ ಮೇಲೆ ಬರ್ತಾರೆ, ಇಲ್ಲ ಪೂರ ಮೇಲೆ ಹೋಗ್ತಾರೆ, ಯಾರಿಗದು ಬರ್ತಿರಂಗಿಲ್ಲ. ಓಕೆ, ವಾಪಸ್ ಮ್ಯಾಲೆ ಬಂದಂಗೆ ಪ್ರೆಷರ್ ಕಡಿಮೆ ಆಗೊಂಡು ಬರ್ತೈತೆ.
ನೀರು ಒಳಗೆ ಪ್ರೆಷರ್ ಜಾಸ್ತಿ ಇರ್ತೈತಿ. ಆ್ಯಸ್ ಎ ಕಮ್ ಟುವರ್ಡ್ಸ್ ದ ಸರ್ಫೇಸ್ ಆಫ್ ದ ಓಷನ್ ಏನಾಗ್ತೈತಿ ಪ್ರೆಷರ್ ಕಡಿಮೆ ಹಾಕೊಂಡು ಬರ್ತದೆ. ಪ್ರೆಷರ್ ಕಡಿಮೆ ಹಾಕೊಂತ ಬಂದ್ರೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಕಡಿಮೆ ಹಾಕೊಂಡು ಬರ್ತದೆ. ಆ ಡಿಸಾಲ್ವ್ಡ್ ಗ್ಯಾಸಸ್ ಬ್ಲಡ್ ಒಳಗೆ ಏನು ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅದು ಕಡಿಮೆ ಹಾಕೊಂಡು ಬರ್ತದೆ. ಅವಾಗ ಏನಾಗುತ್ತೆ ನೋಡಿ ಅಂತ. When the divers move towards the surface of water, the pressure gradually decreases. This releases the dissolved gases and leads to the formation of bubbles of nitrogen in the blood. This releases the dissolved gases. Dissolved gases ಏನಿದ್ವು ಬ್ಲಡ್ ಒಳಗೆ ಅವು ಜಾಸ್ತಿ ಇದ್ವು, ಕಾನ್ಸಂಟ್ರೇಷನ್ ಅದ್ರ ಜಾಸ್ತಿ ಇತ್ತು. ಮೇಲೆ ಬಂದಂಗೆ ಅದು ಕಡಿಮೆ ಹಾಕೊಂಡು ಬರ್ತೈತೆ, ರಿಲೀಸ್ ಹಾಕೊಂಡು ಬರ್ತೈತೆ, ಹೊರಗೆ ಹೋಗ್ಕೊಂಡು ಹೋಗ್ತೈತೆ. ಹಂಗೆ ಹೊರಗೆ ಹೋದಾಗ ನೈಟ್ರೋಜನದ ಬಬಲ್ಸ್ ಫಾರ್ಮ್ ಆಗ್ತವೆ ಬ್ಲಡ್ ಒಳಗೆ. ದಿಸ್ ಇಸ್ ನಾಟ್ ಓಕೆ. ಇದು ಒಂದು ಹೆಲ್ತ್ ಇಶ್ಯೂ ಇದು. This releases the dissolved gases and leads to formation of bubbles of nitrogen in the blood. It blocks capillaries and creates a medical condition known as bends. Capillaries in block ಮಾಡಿ, you know what are capillaries? ಅವನ್ ಬ್ಲಡ್ ಫ್ಲೋ ಆಗಿರುತ್ತಲ್ಲ ಅದನ್ನು ಬ್ಲಾಕ್ ಮಾಡಿಬಿಡ್ತದೆ. ಅದನ್ನ ಬ್ಲಾಕ್ ಮಾಡಿಬಿಡ್ತಂದ್ರೆ ಬ್ಲಡ್ ಫ್ಲೋ ಪ್ರಾಪರ್ಲಿ ಆಗಂಗಿಲ್ಲ ಬಾಡಿ ಒಳಗೆ. ಆಗಲಿಲ್ಲ ಅಂದರೆ ಅದು ಒಂದು ಡಿಸೀಸ್, ಅದು ಒಂದು ಹೆಲ್ತ್ ಇಶ್ಯೂ. ಅದಕ್ಕೆ ಬೆಂಡ್ಸ್ ಅಂತ ಕರೀತಾರೆ, ಅಥವಾ ಡಿಪ್ರೆಷನ್ ಸಿಕ್ನೆಸ್, ಡಿಕಂಪ್ರೆಷನ್ ಸಿಕ್ನೆಸ್, ವಿಚ್ ಈಸ್ ಪೇನ್ಫುಲ್ ಆ್ಯಂಡ್ ಡೇಂಜರಸ್ ಟು ಲೈಫ್. ಸೊ ಹಿಂಗೆ ಆಗಬಾರ್ದು. ಇದು ಆಗಬಾರ್ದು ಅಂದರೆ ಏನು ಮಾಡ್ತಾರೆ, ನಾವು ಆಕ್ಸಿಜನ್ ಸಿಲಿಂಡರ್ಸ್ ಅಂತ ಏನು ಕರಿತೀವಲ್ಲ, ಅವ್ರು ಹಾಕೊಂಡು ಹೋಗಿರ್ತಾರೆ ಆಕ್ಸಿಜನ್ ಟ್ಯಾಂಕ್. ಆ್ಯಕ್ಚುಲಿ ಇದು ಬರೀ ಆಕ್ಸಿಜನ್ ಇರಂಗಿಲ್ಲ, ಏನಿರ್ತೈತಿ ನೋಡಿ. To avoid bends as well as the toxic effects of high concentrations of nitrogen in blood, the scuba divers are provided a mixture of air and helium. ಆ ಟ್ಯಾಂಕ್ ಒಳಗೆ ಏರ್ ಇರ್ತೈತಿ. ಏರ್ ಅಂದರೆ ಆಬ್ವಿಯಸ್ಲಿ ಅದರ ನೈಟ್ರೋಜನ್ ಆಕ್ಸಿಜನ್ ಎಲ್ಲ ಬಂದು ಅದ್ರ ಜೋಡಿ ಹೀಲಿಯಂ ಮಿಕ್ಸ್ ಮಾಡ್ತಾರೆ. ಏರ್ ಆ್ಯಂಡ್ ಹೀಲಿಯಂ ಇದಕ್ಕೆ ಕೊಟ್ಟ ನೋಡ್ರಿ ಪರ್ಸೆಂಟೇಜ್ 11.7% ಹೀಲಿಯಂ. ಇವೆಲ್ಲ ಪರ್ಸೆಂಟೇಜಸ್ ನೀವು ನೆನ್ಪಿಡೋ ಅವಶ್ಯಕತೆ ಇಲ್ಲ. ಏರ್ ಆ್ಯಂಡ್ ಹೀಲಿಯಂ ಮಿಕ್ಸ್ಚರ್ ಇರ್ತೈತಿ ಆ ಟ್ಯಾಂಕ್ ಒಳಗೆ, ಆಕ್ಸಿಜನ್ ಟ್ಯಾಂಕ್, ಏರ್ ಟ್ಯಾಂಕ್ ಅಂತ ಅಷ್ಟು ಗೊತ್ತಿದ್ರೆ ಸಾಕು. The solubility of helium in blood is quite low. ಯಾಕೆ ಹೀಲಿಯಂ ಆ್ಯಡ್ ಮಾಡಿದ್ರು ಅಂದ್ರೆ ಹೀಲಿಯಮ್ ಸಾಲ್ಯುಬಿಲಿಟಿ ಬ್ಲಡ್ ಒಳಗೆ ಕಡಿಮೆ ಐತಿ. ಹೌ ಡಸ್ ದಿಸ್ ಹೆಲ್ಪ್ ಅಂದ್ರೆ ಕೆಳಗೆ ಹೋದಾಗ ಸಾಲ್ಯುಬಿಲಿಟಿ ಜಾಸ್ತಿ ಐತಾ ಗ್ಯಾಸಸ್ದು, ಮೇಲೆ ಬಂದಂಗೆ ಕಡಿಮೆ ಆಯ್ತು. ಸೊ ಅದು ಪ್ರಾಬ್ಲಮ್ ಆಯ್ತು. ಇನಿಷಿಯಲಿನ ನೈಟ್ರೋಜನ್ನು ಆಕ್ಸಿಜನ್ ಜೋಡಿ ಹೀಲಿಯಮು ಇತ್ತಂದ್ರೆ ಅದು ಮಿಕ್ಸ್ಚರ್, ಇವೆಲ್ಲ ಗ್ಯಾಸಸ್ದು ಮಿಕ್ಸ್ಚರ್ ಇರೋದ್ರಿಂದ ಹೀಲಿಯಮ್ ಸಾಲ್ಯುಬಿಲಿಟಿ ಲೋ ಇರೋದ್ರಿಂದ ಅವು ಭಾಳಷ್ಟು ಡಿಸಾಲ್ವ್ ಆಗಂಗೇ ಇಲ್ಲ ಬ್ಲಡ್ ಒಳಗೆ. ಕೆಳಗೆ ಹೋದಾಗೂ ಭಾಳಷ್ಟು ಡಿಸಾಲ್ವ್ ಆಗಲಿಲ್ಲ ಬ್ಲಡ್ನಾಗ ಅಂದ್ರೆ ಮೇಲೆ ಬಂದಾಗ ಆ ಪ್ರಾಬ್ಲಮ್ ಆಗಂಗೇ ಇಲ್ಲ, ಕಡಿಮೆ ಆಗ್ತೈತಿ. ಸೊ ಆ ಟ್ಯಾಂಕ್ ಒಳಗೆ ಅಲಾಂಗ್ ವಿತ್ ಏರ್ ದೇರ್ ಇಸ್ ಆಲ್ಸೋ ಸಮ್ ಹೀಲಿಯಮ್ ಮಿಕ್ಸ್ಡ್ ವಿತ್ ಇಟ್. ಬರೀ ಆಕ್ಸಿಜನ್ ಇರೋಂಗಿಲ್ಲ, ಎಲ್ಲ ಗ್ಯಾಸಸ್ ಇರ್ತಾವೆ, ನೈಟ್ರೋಜನ್ ಆಕ್ಸಿಜನ್ ಅಲಾಂಗ್ ವಿತ್ ಇಟ್. ಇಫ್ ಹೀಲಿಯಮ್ ಈಸ್ ಮಿಕ್ಸ್ಡ್ ಈ ಬೆಂಡ್ಸ್ ಪ್ರಾಬ್ಲಮ್ಮು ಆಗ್ಲಾರ್ದಂಗೆ ನೋಡ್ಕೊತೈತಿ. ಓಕೆ, ಇನ್ನೊಂದು ಅಪ್ಲಿಕೇಶನ್ ಕೊಟ್ಟಾರ. ಇದೇನಾತ, ಇದು ನೀರಾಗ ಕೆಳಗೆ ಹೋದಾಗ ಆತ, ಫುಲ್ ಮ್ಯಾಲೆ ಹೋದಾಗ, ಗುಡ್ಡ ಹತ್ತಿದಾಗ. At high altitudes, the partial pressure of oxygen is less than that at the ground level. ಇಲ್ಲಿ ಎಷ್ಟು ಪ್ರೆಷರ್ ಇರ್ತೈತಿ, ಮ್ಯಾಲೆ ಹೋದಂಗೆ ಡೆಫಿನೆಟ್ಲಿ ಕಡಿಮೆ ಆಗ್ತದೆ ಪ್ರೆಷರ್. ದಿಸ್ ಲೀಡ್ಸ್ ಟು ಲೋ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇನ್ ಬ್ಲಡ್. ಸೊ ಮ್ಯಾಲೆ ಹೋದಂಗೆ ಪ್ರೆಷರ್ ಕಡಿಮೆ. ಅಟ್ ಮೌಂಟೇನ್ಸ್ ಪ್ರೆಷರ್ ಈಸ್ ವೆರಿ ಲೆಸ್. ಅಂದರೆ ಆ್ಯಸ್ ಪ್ರೆಷರ್ ಈಸ್ ವೆರಿ ಲೆಸ್, ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಈಸ್ very low. As pressure decreases, solubility of gases in liquids decreases. So oxygen solubility blood ಒಳಗೆ ಕಡಿಮೆ ಆಕೊಂತ ಹೋಗುತ್ತೆ. ಬ್ಲಡ್ ಒಳಗೆ ಆಕ್ಸಿಜನ್ ಕಡಿಮೆ ಆದ್ರೆ obviously it is problem. This leads to low concentration of oxygen in blood and tissues of people living at high altitudes or mountaineers. ಅಲ್ಲಿ ಇರೋ ಮಂದಿಗೆ ಅಥವಾ ಮೌಂಟೇನಿಯರ್ಸ್ ಅಂದರೆ ಗುಡ್ಡ ಹತ್ತೋರು, ಅಂದರೆ ದೇ ಕನ್ಸಿಡರ್ ಇಟ್ ಆಸ್ ದೇರ್ ಪ್ರೊಫೆಷನ್. ವಾರಕ್ಕೊಮ್ಮೆ ಗುಡ್ಡ ಹತ್ತಾರೆ. Due to lower concentration of oxygen in the blood, the mountaineers become weak and unable to think clearly. Obviously blood ಒಳಗೆ ಆಕ್ಸಿಜನ್ ಕಡಿಮೆ ಆದರೆ ಭಾಳಷ್ಟು ಸಿಮ್ಟಮ್ಸ್ ಇರ್ತಾವೆ. ಅದರೊಳಗೆ ಇದೊಂದು ಸಿಮ್ಟಮ್, unable to think clearly, symptoms of a condition known as anoxia. ಈ ರೋಗಕ್ಕೆ anoxia ಅಂತ ಕರೀತಾರೆ. Okay, these are some applications of Henry's law. Limitations of Henry's law. Henry's law is not applicable if gas reacts with solvent. ಅಂದರೆ ನಾವೇನು ಗ್ಯಾಸ್ ಇನ್ ಲಿಕ್ವಿಡ್ ಹಾಕಿರ್ತೀವಲ್ಲ, ಇಲ್ಲಿ ಗ್ಯಾಸ್ ಸೊಲ್ಯೂಟ್ ಲಿಕ್ವಿಡ್ ಸಾಲ್ವೆಂಟ್. ಆ ಗ್ಯಾಸ್ ಲಿಕ್ವಿಡ್ ಒಳಗೆ ಹಾಕಿರ್ತೀವಿ, ಲಿಕ್ವಿಡ್ ಜೋಡಿ ರಿಯಾಕ್ಟ್ ಆಗಿಬಿಡ್ತು ಅಂದ್ರೆ, ರಿಯಾಕ್ಟ್ ಆಗಿ ಮತ್ತೆ ಇನ್ನೊಂದೇನೋ ಫಾರ್ಮ್ ಮಾಡಿಬಿಡ್ತು ಅಂದ್ರೆ ಅವಾಗ ಹೆನ್ರೀಸ್ ಲಾ ಅಪ್ಲಿಕೇಬಲ್ ಇಲ್ಲ. ಅದು ಹೆಂಗೆ ಹಾಕಿರ್ತೀವಿ ಹಾಗೆ ಇರಬೇಕು, ಅದು ರಿಯಾಕ್ಟ್ ಆಗಬಾರ್ದು. ಆಮೇಲೆ ಇಟ್ಸ್ ನಾಟ್ ಅಪ್ಲಿಕೇಬಲ್ ಅಟ್ ಹೈ ಪ್ರೆಷರ್ ಅಟ್ ಲೋ ಟೆಂಪ್ರೇಚರ್. ಆ್ಯಕ್ಚುಲಿ ಇಟ್ಸ್ ನಾಟ್ ಅಪ್ಲಿಕೇಬಲ್ ಅಟ್ ವೆರಿ ಹೈ ಪ್ರೆಷರ್ ಆ್ಯಂಡ್ ವೆರಿ ಲೋ ಟೆಂಪ್ರೇಚರ್. ಅಂದರೆ ಹಿಂಗೆ ರೀ, ಇದು ಭಾಳ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇದ್ದರೆ ಮೋಸ್ಟ್ ಆಫ್ ದ ಲಾಸ್ ಆರ್ ನಾಟ್ ಅಪ್ಲಿಕೇಬಲ್. ವೆರಿ ಹೈ ಪ್ರೆಷರ್ ತೊಗೊಂಬಂದ್ರೆ, ವೆರಿ ಲೋ ಟೆಂಪ್ರೇಚರ್ ತೊಗೊಂಬಂದ್ರೆ it applies to very low pressure and very high temperature also, but specifically at high pressure, at low temperature,
ಬಿಕಾಸ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ನಾಗ ಹೆನ್ರೀಸ್ ಲಾ ಅಪ್ಲಿಕೇಬಲ್ ಇಲ್ಲ. ಸೊ ನೀವು ಇಷ್ಟು ನೆನಪಿಟ್ಕೋರಿ, ಲಿಮಿಟೇಷನ್ಸ್ ಆಫ್ ಹೆನ್ರೀಸ್ ಲಾ. ಅದು ಗ್ಯಾಸ್ ಸಾಲ್ವೆಂಟ್ ಜೊತೆ ರಿಯಾಕ್ಟ್ ಆಗಿಬಿಟ್ರೆ ಅಪ್ಲೈ ಆಗಂಗಿಲ್ಲ. ಆಮೇಲೆ ಅಟ್ ಹೈ ಪ್ರೆಷರ್ ನಾಟ್ ಅಪ್ಲಿಕೇಬಲ್, ಆ್ಯಂಡ್ at low temperature it is not applicable. ಎಫೆಕ್ಟ್ ಆಫ್ ಟೆಂಪ್ರೇಚರ್ ನಾವು ಲಾಸ್ಟ್ ವೀಡಿಯೋಗೆ ಡಿಸ್ಕಸ್ ಮಾಡಿದ್ವಿ. ಈಗ ಒಂದೆರಡು ಪ್ರಾಬ್ಲಮ್ ನೋಡೋಣ. ಅಲ್ಲಿ ಏನು ಕೊಟ್ಟಿರ್ತಾರೆ ಅವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ವೆನ್ ಆಕ್ಸಿಜನ್ ಇಸ್ ಬಬಲ್ಡ್ ಥ್ರೂ ವಾಟರ್ ಆಟ್ 293 ಕೆಲ್ವಿನ್, ಅಲ್ಲಿ ಪ್ರಾಬ್ಲಮ್ ಪೇಜ್ ನಂಬರ್ 31 ಒಳಗೆ ಕೊಟ್ಟಾರೆ. ವೆನ್ ಆಕ್ಸಿಜನ್ ಇಸ್ ಬಬಲ್ಡ್ ಥ್ರೂ ವಾಟರ್ ಆಟ್ 293 ಕೆಲ್ವಿನ್, ಅಸ್ಯೂಮಿಂಗ್ ದಟ್ ಆಕ್ಸಿಜನ್ ಎಕ್ಸರ್ಟ್ಸ್ ಅ ಪಾರ್ಷಿಯಲ್ ಪ್ರೆಷರ್ ಆಫ್ 0.98 bar. ಓಕೆ, ಆಕ್ಸಿಜನ್ ಬಬಲ್ ಮಾಡ್ಯಾರ ವಾಟರ್ ಒಳಗೆ, ಅಂದರೆ ಆಕ್ಸಿಜನ್ ಇಸ್ ಸೊಲ್ಯೂಟ್, ವಾಟರ್ ಇಸ್ ಸಾಲ್ವೆಂಟ್. ಸೊ ಗ್ಯಾಸ್ ಇನ್ ಲಿಕ್ವಿಡ್ ಆಯ್ತು, ಆಕ್ಸಿಜನ್ ಇನ್ ವಾಟರ್, ಗ್ಯಾಸ್ ಇನ್ ಲಿಕ್ವಿಡ್. ಟೆಂಪ್ರೇಚರ್ ಕೊಟ್ಟಾರ. ಆಮೇಲೆ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಎಷ್ಟು? 0.98 bar. ಓಕೆ, ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಆಫ್ O2. ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ಗ್ರಾಮ್ ಪರ್ ಲೀಟರ್. ಇನ್ ಗ್ರಾಮ್ ಪರ್ ಲೀಟರ್. ಈಗ ನಾವು ಸಾಲ್ಯುಬಿಲಿಟಿ ಇನ್ ಮೋಲ್ ಫ್ರಾಕ್ಷನ್ ಒಳಗೆ ಕನ್ಸಿಡರ್ ಮಾಡ್ತೀವಿ ಈ ಹೆನ್ರೀಸ್ ಲಾ ಒಳಗೆ. ಹೆನ್ರೀಸ್ ಲಾ ಏನು ಮಾಡ್ತೀವಿ ನಾವು? P is equals to KH into X. Partial pressure is equals to Henry's constant KH into X. X ಅಂದರೆ ಮೋಲ್ ಫ್ರಾಕ್ಷನ್. ಸೊ ಮೊದಲು ಮೋಲ್ ಫ್ರಾಕ್ಷನ್ನೇ ಸಾಲ್ಯುಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಆ ಮೋಲ್ ಫ್ರಾಕ್ಷನ್ ತೊಗೊಂಡು ಅದರಲ್ಲೇ ಅವ್ರು ಏನು ಕೇಳಿದ್ರೆ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ಗ್ರಾಮ್ ಪರ್ ಲೀಟರ್ ಕೇಳ್ಯಾರ. ಗ್ರಾಮ್ ಪರ್ ಲೀಟರ್ ಹೆಂಗೆ ಮಾಡೋದು ಆಮೇಲೆ ನೋಡೋಣ ಅಂತ. ಓಕೆ, ಫಸ್ಟ್ ನಾನು ಹೆನ್ರೀಸ್ ಲಾ ಅಪ್ಲೈ ಮಾಡ್ತೀನಿ ನೋಡ್ರಿ. ಅಲ್ಲೇ PO2 is equals to KH into XO2, where PO2 is partial pressure of oxygen, KH is Henry's law constant, XO2 is partial pressure of oxygen. ಸೊ ಈಗ ಅವರು ಏನು ಕೇಳ್ಯಾರ? ಸಾಲ್ಯುಬಿಲಿಟಿ ಆಫ್ O2 ಕೇಳ್ಯಾರ ಇನ್ ಗ್ರಾಮ್ ಪರ್ ಲೀಟರ್. ಇನ್ ಗ್ರಾಮ್ ಪರ್ ಲೀಟರ್ ಹೆಂಗದ ಆಮೇಲೆ ನೋಡೋಣ ಅಂತ. ಫಸ್ಟ್ ಸಾಲ್ಯುಬಿಲಿಟಿ ಆಫ್ O2 ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ಮಾಡ್ಬಿಡೋಣ, ಅದು ಸಿಕ್ಬಿಡ್ತೈತೆ ನಮ್ಗೆ. ಯಾಕಂದ್ರೆ ಹೆನ್ರೀಸ್ ಲಾ ಒಳಗೆ ನಮ್ಗೆ P ಗೊತ್ತು, K ಗೊತ್ತು ಕೊಟ್ಟಾರ ನೋಡ್ರಿ ಅವ್ರು. ಗಿವನ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ KH is equals to 34.84 kilo bar ಅಂತ ಕೊಟ್ಟಾರ. ಸೊ KH is given ಆ್ಯಂಡ್ ಮತ್ತೇನು ಪಾರ್ಷಲ್ ಪ್ರೆಷರ್ ಇಸ್ ಗಿವನ್. ಮೂರು ಟರ್ಮ್ಸ್ ಅದಾವು ಹೆನ್ರೀಸ್ ಲಾ ಮ್ಯಾಥಮೆಟಿಕಲ್ ಫಾರ್ಮ್ ಒಳಗೆ. P ಐತಿ, KH ಐತಿ, X ಐತಿ. ಈಗ P ಗೊತ್ತು, KH ಗೊತ್ತು, X ಕಂಡಿಡ್ಬೋದು ಅಂದ್ರೆ ಮೋಲ್ ಫ್ರಾಕ್ಷನ್ ಕಂಡಿಡ್ಬೋದು, ಅಂದರೆ ಸಾಲ್ಯುಬಿಲಿಟಿ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್. ಆಮೇಲೆ ಮುಂದೆ ಹೆಂಗೆ ಕನ್ವರ್ಟ್ ಮಾಡೋದು ನೋಡೋಣ ಗ್ರಾಮ್ ಪರ್ ಲೀಟರ್ಗೆ. ಓಕೆ, ಸೊ XO2 is equals to PO2 by KH. ಅಲ್ಲಿ ನೋಡಿರಿ PO2 by KH. PO2 0.98, ಆಮೇಲೆ KH is 34.84. ಓಕೆ, ಮ್ಯಾಲಿಂದು PO2 ಏನೈತಲ್ಲ ರೀ, PO2 ಅದು ಬಾರ್ನಾಗ ಐತಿ, ಆದ್ರೆ KH ಕಿಲೋ ಬಾರ್ನಾಗ ಐತಿ. ಸೊ ಒಂದು ಕಿಲೋ ಬಾರ್ನಾಗ ಮಾಡೋಕ್ಕೆ ಬರಂಗಿಲ್ಲ, 2 ಬಾರ್ನೇ ಮಾಡ್ಕೋಬೇಕು. ಸೊ ಕಿಲೋ ಬಾರ್ ಇದ್ದಲ್ಲಿ ಇಂಟು 10⁻³ ಡಿನಾಮಿನೇಟರ್ ನೋಡ್ರಿ ಅಲ್ಲೇ 34.84 ಇಂಟು 10⁻³. ಓಕೆ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್ KHಗೆ ಬಾರ್ ಯಾಕೆ ಯೂನಿಟ್? ಪ್ರೆಷರಿಗೆ ಏನು ಯೂನಿಟ್ ಇರ್ತೈತಿ ಅದ ಯೂನಿಟ್ KHಗೆ ಇರ್ತೈತಿ. KHಗೆ ಫಾರ್ಮುಲಾ ಬರ್ತಾರೆ ಹೆಂಗೆ ಬರ್ತೀರಿ ನೀವು? KH is equals to ಏನು ಬರೀತಾರೆ ಹೇಳ್ರಿ? PO2 by X2. ನೋಡ್ರಿ ಅಲ್ಲೇ KH is equals to ಬರೆದ್ರೆ P by X. P ಅಂದರೆ ಪ್ರೆಷರ್, ಸೊ ಡಿವೈಡೆಡ್ ಬೈ X is ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ಗೆ ಏನು ಯೂನಿಟ್ ಇಲ್ಲ. ಸೊ ನ್ಯೂಮರೇಟರ್ಗೆ ಏನು ಯೂನಿಟ್ ಇರ್ತೈತಿ? ಪ್ರೆಷರ್ ಇನ್. ನೋಡ್ರಿ ಇಲ್ಲಿ KH is equals to ಇಲ್ಲಿ ನೋಡ್ರಿ, ಇದನ್ನು ಹಿಂಗೆ ಉಲ್ಟಾ ಬರೀರಿ. ಇದನ್ನು KH is equals to ಬರೀರಿ. ಏನಾಗುತ್ತೆ? ಇದು ಇಲ್ಲಿ ಹೋಗುತ್ತೆ, XO2 ಇಲ್ಲಿ ಬರುತ್ತೆ. ಸೊ ಪ್ರೆಷರ್ ಡಿವೈಡೆಡ್ ಬೈ ಮೋಲ್ ಫ್ರಾಕ್ಷನ್. KH is equals to ಪ್ರೆಷರ್ ಡಿವೈಡೆಡ್ ಬೈ ಮೋಲ್ ಫ್ರಾಕ್ಷನ್. KH ಅದು ಯೂನಿಟ್ ಫೈಂಡ್ ಔಟ್ ಮಾಡಿ ಟ್ರೈ ಮಾಡಕತ್ತೀನಿ ನಾನು. KH is equals to ಇದು ಈ ಕಡೆ ಹೋದ್ರೆ XO2 ಈ ಕಡೆ ಬರುತ್ತೆ. ಸೊ ಪ್ರೆಷರ್ ಡಿವೈಡೆಡ್ ಬೈ ಮೋಲ್ ಫ್ರಾಕ್ಷನ್. ಪ್ರೆಷರಿಗೆ ಏನು ಯೂನಿಟ್ ಡಿವೈಡೆಡ್ ಬೈ ಮೋಲ್ ಫ್ರಾಕ್ಷನ್ಗೆ ಏನು ಯೂನಿಟ್ ಇಲ್ಲ. ಸೊ ಪ್ರೆಷರ್ಗೆ ಏನು ಯೂನಿಟ್ ಇರ್ತೈತಿ ಅದೇ ಯೂನಿಟ್ KH ಇರ್ತೈತಿ. ಸೊ KH ಅವ್ರು ಕೊಟ್ಟಿದ್ದು ಕಿಲೋ ಬಾರ್ನಾಗ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕೊಟ್ಟಿದ್ದು ಬಾರ್ನಾಗ. ಸೊ 2 ಬಾರ್ನಾಗ ಮಾಡ್ಕೋಬೇಕು ಅಂತಂದ್ರೆ 34.84 ಇಂಟು 10⁻³ ನೋಡ್ರಿ. ಸೊ ಹಂಗೆ ಮಾಡಿಕೊಳ್ಳಿ XO2 ಸಿಕ್ತು, ಅಂದರೆ ಮೋಲ್ ಫ್ರಾಕ್ಷನ್ ಆಫ್ ಆಕ್ಸಿಜನ್ ಇನ್ ದ್ಯಾಟ್ ಸೊಲ್ಯೂಷನ್ ಸಿಕ್ತು. ಆಕ್ಸಿಜನ್ ಈಸ್ ಸೊಲ್ಯೂಟ್, ವಾಟರ್ ಈಸ್ ಸಾಲ್ವೆಂಟ್. ಆ ಆಕ್ಸಿಜನ್ನು ವಾಟರ್ ಒಳಗೆ ಡಿಸಾಲ್ವ್ ಮಾಡಿದಾಗ ಅದರದ್ದು ಸಾಲ್ಯುಬಿಲಿಟಿ ಸಿಕ್ತು, ಆಕ್ಸಿಜನ್ದು ಸಾಲ್ಯುಬಿಲಿಟಿ ಸಿಕ್ತು. ಬಟ್ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ಸಿಕ್ಕೈತಿ ಎಷ್ಟು? 2.81 ಇಂಟು 10⁻⁵. ಈಗ ಇದು ಸಿಕ್ಕಿದ್ದು ಪ್ರಾಬ್ಲಮ್ ಮುಗ್ದಂಗಲ್ಲ. ಅವ್ರಿಗೆ ಏನು ಕೇಳ್ಯಾರ? ಇನ್ ಗ್ರಾಮ್ ಪರ್ ಲೀಟರ್ ಕೇಳ್ಯಾರ, ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ಗ್ರಾಮ್ ಪರ್ ಲೀಟರ್. ಬಟ್ ನಂಗೆ ಸಿಕ್ಕಿದ್ದು ಮೋಲ್ ಫ್ರಾಕ್ಷನ್ನಾಗ. ಸೊ ಮೋಲ್ ಫ್ರಾಕ್ಷನ್ನಾಗ ಸಿಕ್ಕಿದ್ದನ್ನು ಹೆಂಗೆ ಗ್ರಾಮ್ ಪರ್ ಲೀಟರ್ ಮಾಡ್ಕೊಳ್ಳೋದು? ಫಸ್ಟ್ ಮೋಲ್ ಫ್ರಾಕ್ಷನ್ ಸಿಕ್ಕೈತಿ, ಆದರೆ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಸಿಕ್ಕಿಲ್ಲ ನನಗೆ.
ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು. ಮೋಲ್ ಫ್ರ್ಯಾಕ್ಷನ್ನು ಬೇರೆ, ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಬೇರೆ. ಸೊ ಅಲ್ಲಿ ರಿಲೇಷನ್ ನೋಡ್ರಿ ಇಲ್ಲಿ XO2 is equals to ನಂಬರ್ ಆಫ್ ಮೋಲ್ಸ್ ಆಫ್ H2O ಇನ್ 1 ಲೀಟರ್ ಇಸ್ ಈಕ್ವಲ್ಸ್ ಟು 55.5 ಅಂತ ಬರ್ದಾನ. ಅದು ಅಂದ್ರೆ ಏನಂತ ಹೇಳ್ತೀನಿ ನಾನು. ಕರೆಕ್ಟ್ ನಾ ಹೆಂಗೆ ಮಾಡ್ಕೊಂಡು ಹೊಂಟೀನಿ ಅಲ್ಲಿ ಲಕ್ಷ ಕೊಟ್ಕೊಂಡು ಹೋರಿ. ನಂಬರ್ ಆಫ್ ಮೋಲ್ಸ್ ಆಫ್ H2O ಇನ್ 1 ಲೀಟರ್ ಇಸ್ ಈಕ್ವಲ್ಸ್ ಟು 55.5 ಅದು ಬೇರೆ. ಅದು ನೋಡೋಣ ಆಮೇಲೆ ಅದು ಹೇಳ್ತೀನಿ ಹೆಂಗೆ ಅಂತಂದು. ಆದರೆ ಅದಕ್ಕಿಂತ ಮೊದಲೇ ಫಾರ್ಮುಲಾ ನೋಡಿರಿ. XO2 is equals to NO2 divided by NO2 plus NH2O. Mole fraction of oxygen is equals to number of moles of oxygen divided by total number of moles. Total number of moles ಅಂದರೆ number of moles of oxygen plus number of moles of water. ಓಕೆ, ಈಗ ನಂಬರ್ ಆಫ್ ಮೋಲ್ಸ್ ಆಫ್ H2O ಇನ್ 1 ಲೀಟರ್ ಇಸ್ ಈಕ್ವಲ್ಸ್ ಟು 55.5 ಹೆಂಗೆ ಬಂತು? 1 ಲೀಟರ್ ನೀರು ಗ್ರಾಮ್ ಪರ್ ಲೀಟರ್ ಅಂದಾರಲ್ಲ, ಅದಕ್ಕೂ ನಮ್ಮ ಸಾಲ್ವೆಂಟ್ 1 ಲೀಟರ್ ಅಂತ ಅನ್ಕೊಂಬಿಟ್ಟಿವಿ ನಾವು. ನೀರು 1 ಲೀಟರ್ ಅನ್ಕೊಂಬಿಟ್ಟಿವಿ. ಆ 1 ಲೀಟರ್ ನೀರಿನಾಗ 55.5 ಮೋಲ್ಸ್ ಆಫ್ ವಾಟರ್ ಹೆಂಗಿರ್ತೈತಿ? ಇಫ್ ಐ ಟೇಕ್ 1 ಲೀಟರ್ ಆಫ್ ವಾಟರ್, ಅದರ 55.5 ಮೋಲ್ಸ್ ಆಫ್ ವಾಟರ್ ಹೆಂಗಿರ್ತಾವು? ಹೆಂಗೆ ಬಂತದು ಅಂದ್ರೆ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ ಐತಿ, ನಿಮ್ಗೆ ತೋರಿಸ್ತೀನಿಲ್ಲ. ಇಲ್ಲಿ ನೋಡ್ರಿ, 1 ಲೀಟರ್ ಆಫ್ ವಾಟರ್ ಅಂದ್ರೆ 1 kg ಆಫ್ ವಾಟರ್ ಅಂದರೂ ಒಂದು, 1 ಲೀಟರ್ ಆಫ್ ವಾಟರ್ ಅಂದರೂ ಒಂದು, 1 kg ಆಫ್ ವಾಟರ್ ಅಂದರೂ ಒಂದು. 1 kg ಆಫ್ ವಾಟರ್ ಅಂದ್ರೆ 1000 ಗ್ರಾಮ್. ಈಗ ನಾನು ಹೆಂಗೆ ಮಾಡ್ತೀನಿ, 18 ಗ್ರಾಮ್ ಅಂದರೆ 1 ಮೋಲ್, ಅಂದರೆ 18 ಗ್ರಾಮ್ ಆಫ್ ವಾಟರ್ ಅಂದರೆ 1 ಮೋಲ್. ಕರೆಕ್ಟಾ? H2O ಅಂದರೆ 2 ಹೈಡ್ರೋಜನ್ 1 ಆಕ್ಸಿಜನ್. 1 ಹೈಡ್ರೋಜನ್ ಅದು 1, 2 × 1 is 2 + 16. ಸೊ 18 ಗ್ರಾಮ್ ಅಂದರೆ 1 ಮೋಲ್. 18 ಗ್ರಾಮ್ ಆಫ್ ವಾಟರ್ ಅಂದರೆ 1 ಮೋಲ್. 18 ಗ್ರಾಮ್ ಆಫ್ ವಾಟರ್ ಅಂದ್ರೆ 1 ಮೋಲ್. 1 kg ಅಂದರೆ ಎಷ್ಟು ಗ್ರಾಮ್? 1000 ಗ್ರಾಮಿಗೆ ಎಷ್ಟು ಮೋಲ್ ಮಾಡಿಬಿಟ್ರೆ ಮುಗಿದೋತು. 18 ಗ್ರಾಮ್ ಆಫ್ ವಾಟರ್ ಅಂದರೆ 1 ಮೋಲ್. 1000 ಗ್ರಾಮ್ ಯಾಕಂದರೆ 1 kg, ಬಿಕಾಸ್ 1 ಲೀಟರ್ ಅಂದರೂ ಅಂದರೆ 1 kg ಅಂದರೆ 1 kg ಅಂದರೆ ಎಷ್ಟು? 1000 ಗ್ರಾಮ್. 18 ಗ್ರಾಮಿಗೆ 1 ಮೋಲ್, 1000 ಗ್ರಾಮಿಗೆ ಎಷ್ಟು ಮೋಲ್? ಸೊ 1000 × 1 divided by 18. So 1000 divided by 18 is 55.55 moles of water. ಓಕೆ, ಇದು ಗೊತ್ತಾಯ್ತು. ಸೊ ನಂಬರ್ ಆಫ್ ಮೋಲ್ಸ್ ಆಫ್ H2O 55.5. ಇದು ಯಾಕೆ ಬೇಕಂದ್ರೆ ಅಲ್ಲಿ ಫಾರ್ಮುಲಾದಾಗ ಐತೆ ನೋಡಿರಿ. XO2 is equals to NO2 divided by NO2 plus NH2O ಅಂತ ಐತಲ್ಲ. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಬೇಕಿಲ್ಲ, 55.5 ಹೆಂಗೆ ಬಂತು ಅಂತ ಈಗ ಹೇಳಿದ್ದೀನಿ. ಓಕೆ, ಈಗ ನೋಡ್ರಿ ಅಲ್ಲೇ ಇಲ್ಲಿ ನೋಡ್ರಿ, one second. ಓಕೆ, ಈಗ ಇಲ್ಲಿ ನೋಡ್ರಿ, XO2 is equals to NO2 divided by NO2 plus NH2O ಐತಿ. ಅದನ್ನ ಹೆಂಗೆ ಮಾಡ್ಯಾರ ನೋಡ್ರಿ, ಇಲ್ಲಿ ಡಿನಾಮಿನೇಟರ್ನಾಗ NO2 ಹರಿಸ್ಬಿಟ್ಟಾರ. XO2 is equals to NO2 divided by NO2 plus NH2O ಇದ್ದಿದ್ದು NH2O ಇಟ್ಬಿಟ್ಟಾರ. ಇಲ್ಲಿ NO2 ಹರಿಸ್ಬಿಟ್ಟಾರ. NO2 ಅಲ್ಲಿ ನೋಡ್ರಿ, NO2 plus NH2O ಇದ್ದಾಗ ಏನು ಮಾಡ್ಯಾರ, NH2O ಅಷ್ಟೇ ಬರ್ಬಿಟ್ಟಾರೆ ಡಿನಾಮಿನೇಟರ್ನಾಗ, NO2 ಹರಿಸ್ಬಿಟ್ಟಾರ. ಇದು ಹೆಂಗಿದ್ದಂಗೆ ಅಂದ್ರೆ, ನಿಮ್ಮ ಕಡೆ ಯು ಹ್ಯಾವ್ 10 lakh rupees. ನಾ ಬಂದು ನಿಮಗೂ ₹1 ಕೊಡ್ತೀನಿ ಮೇಲೆ. ಡಸ್ ಇಟ್ ಮೇಕ್ ಎ ಡಿಫ್ರೆನ್ಸ್? 10 lakh ಮೇಲೆ ₹1, ಇಟ್ ಡಸಂಟ್ ಮೇಕ್ ಎ ಡಿಫ್ರೆನ್ಸ್. ಸೊ 10 lakh 1 ಅನ್ನೋದು ಒಂದು, 10 lakh ಅನ್ನೋದು ಒಂದು, ಹೌದಿಲ್ಲ? ಅದಕ್ಕೆ ಏನು ಸಂಬಂಧ ಅಂದ್ರೆ, ಇಲ್ಲಿ ಆಫೀಸ್ ನೋಡ್ರಿ, NO2 plus NH2O is approximately equal to NH2O. NO2 plus NH2 is approximately equal to NH2O. ಅಂದ್ರೆ ಇದು NH2O ಇದ್ದು 10 lakh ಇದ್ದಂಗೆ, ಇದು ₹1 ಇದ್ದಂಗೆ. 10 lakh plus ₹1 is 10 lakh is approximately equal to 10 lakh. ಎದಕ್ಕೆ ಇದು NO2 ನಾವು ಇಗ್ನೋರ್ ಮಾಡಿದ್ವಿ ಅಂದರೆ, NO2 ಭಾಳ ಕಡಿಮೆ ಇರ್ತೈತೆ ವ್ಯಾಲ್ಯೂ. ನಂಬರ್ ಆಫ್ ಆ್ಯಸ್ ಕಂಪೇರ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್, ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಈಸ್ ವೆರಿ ಲೆಸ್. ಆ್ಯಸ್ ಕಂಪೇರ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್, ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಈಸ್ ವೆರಿ ಲೆಸ್. ಅದಕ್ಕೆ NO2 plus NH2O is approximately equal to NH2O. ಅಲ್ಲಿ ಬ್ರ್ಯಾಕೆಟ್ನಾಗ ಬರ್ತಾರೆ ನೋಡ್ರಿ, ಬಿಕಾಸ್ NO2 is very less than ಎರಡು ಲೆಸ್ ದೆನ್ ಸಿಂಬಲ್ ಹಾಕ್ತಾರೆ. NO2 is less than NH2O. NH2O in the denominator is neglected ಅಂತ ಬರ್ತಾರೆ, ಅದು ತಪ್ಪು. NO2 in the denominator is neglected. ನೀವು ನೋಡಿರ್ಬೇಕಾದ್ರೆ NH2 is not neglected, NO2 is neglected. ಸೊ ಅದಕ್ಕೆ ಕರೆಕ್ಷನ್ ಮಾಡ್ಕೊರಿ ನೀವಲ್ಲಿ, NO2 in the denominator is neglected. ಓಕೆ, ಹಂಗೆ ಮಾಡಿದ್ರಿ NO2 is equals to
NO2 ಯಾಕೆ ಬೇಕು ನಮಗೆ ಅಂದರೆ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ಗ್ರಾಮ್ ಪರ್ ಲೀಟರ್ ಬೇಕು. ಈಗ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ಮೋಲ್ ಫ್ರಾಕ್ಷನ್ ಸಿಕ್ಕೈತಿ, ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ಗ್ರಾಮ್ ಪರ್ ಲೀಟರ್ ಕೇಳ್ಯಾರ ಅವರು ಕ್ವಶನ್ ನೋಡ್ರಿ. ಸೊ ಗ್ರಾಮ್ ಪರ್ ಲೀಟರ್ ಬೇಕಂದ್ರೆ ಮೊದಲು ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಬೇಕು, ಅದಕ್ಕೆ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಕ್ಯಾಲ್ಕುಲೇಟ್ ಮಾಡತ್ತೀವಿ ಇಲ್ಲಿ. NO2 ಈಸ್ ಈಕ್ವಲ್ಸ್ ಟು XO2 ಇಂಟು NH2O. NO2 ಈಸ್ ಈಕ್ವಲ್ಸ್ ಟು XO2 ಇಂಟು NH2O. ಈ NH2O ಲೆಫ್ಟ್ ಹ್ಯಾಂಡ್ ಸೈಡ್ ಹೋಗುತ್ತೆ. ಸೊ ಇದೇನು XO2 ಇಂಟು ಇದು NH2O. XO2 ಇಂಟು NH2O 1.56 ಇಂಟು 10⁻³ ಮೋಲ್. 1.56 ಇಂಟು 10⁻³ ಮೋಲ್ ಇದೇನು ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್, ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಇದು. ದಸ್ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇದು ಏನು ಸಿಕ್ತಿಗೆ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಸಿಕ್ಕು. ಆದರೆ ಅವರು ಗ್ರಾಮ್ ಪರ್ ಲೀಟರ್ ಕೇಳ್ಯಾರ, ಮೋಲ್ ಪರ್ ಲೀಟರ್ ಕೇಳಿಲ್ಲ. ಮೋಲ್ ಪರ್ ಲೀಟರ್ ಕೇಳಿದ್ರು ಅಂದರೆ 1.56 ಇಂಟು 10⁻³ ಮೋಲ್ ಪರ್ ಲೀಟರ್ ಅಂತ ಇಟ್ಬಿಡ್ಬೋದಿತ್ತು. ಬಟ್ ಈಗ ಅವ್ರು ಗ್ರಾಮ್ನ ಕೇಳ್ಯಾರ. ಸೊ 1 ಮೋಲ್ ಅಂದರೆ 32 ಗ್ರಾಮ್ ಆಕ್ಸಿಜನ್, O2 16 + 16 32 ಗ್ರಾಮ್. ಸೊ ಇಂಟು 32 ಮಾಡಿಬಿಟ್ರೆ ಮೋಲ್ ಪರ್ ಲೀಟರ್ ಬದಲಿ ಗ್ರಾಮ್ ಪರ್ ಲೀಟರ್ನ ಸಿಕ್ಬಿಡ್ತದೆ. ಸೊ 1.56 ಇಂಟು 10⁻³ ಇಂಟು 32 ಮಾಡಿದರೆ ಮೋಲ್ ಪರ್ ಲೀಟರ್ ಇದ್ದೇನಂತ ಗ್ರಾಮ್ ಪರ್ ಲೀಟರ್ ಆಯ್ತು. ಸೊ 49.92 ಇಂಟು 10⁻³ ಗ್ರಾಮ್ ಪರ್ ಲೀಟರ್. ಆ 10⁻³ ತೆಗೆದ್ರೆ ಎಷ್ಟು 3 ಡೆಸಿಮಲ್ ಈ ಕಡೆ ಬರ್ರಿ 0.049, 3 ಡೆಸಿಮಲ್ ಈ ಕಡೆ ಬರ್ರಿ 0.049 ಗ್ರಾಮ್ ಪರ್ ಲೀಟರ್. ಅಥವಾ ಅದನ್ನು ಅವ್ರು ಏನು ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.05 ಗ್ರಾಮ್ ಪರ್ ಲೀಟರ್. 0.05 ಗ್ರಾಮ್ ಪರ್ ಲೀಟರ್ ಈಸ್ ದ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ಗ್ರಾಮ್ ಪರ್ ಲೀಟರ್. ಓಕೆ, ಅಂಡರ್ಸ್ಟುಡ್. ವಿಲ್ ಮೂವ್ ಆನ್ ಟು another problem. Next, page number 32. Henry's law constant of carbon dioxide in water. ಈ ಸಲ ಕಾರ್ಬನ್ ಡೈಆಕ್ಸೈಡ್ is gas, is solute, water is liquid, water is solvent. ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಎಷ್ಟೈತಿ 1.67 ಇಂಟು 10⁸ ಪಾಸ್ಕಲ್. ನಾಗಲೇ ಹೇಳಿದೆ ಹೆನ್ರೀಸ್ ಲಾ ಕಾನ್ಸ್ಟೆಂಟಿಗೆ ಪ್ರೆಷರ್ಗೆ ಏನು ಯೂನಿಟ್ ಇರ್ತೈತಿ ಅದೇ ಇರ್ತೈತಿ. ಆಗಲೇ ಬಾರ್ನೇ ಎಕ್ಸ್ಪ್ರೆಸ್ ಮಾಡಿದ್ವಿ ಪ್ರೆಷರ್, ಈಗ ಪಾಸ್ಕಲ್ ಒಳಗೆ 1.67 ಇಂಟು 10⁸ ಪಾಸ್ಕಲ್ at 298 ಕೆಲ್ವಿನ್. ಕ್ಯಾಲ್ಕುಲೇಟ್ ದ ಕ್ವಾಂಟಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಗ್ರಾಮ್ಸ್ ಪ್ರೆಸೆಂಟ್ ಇನ್ 500 ml ಆಫ್ ಸೋಡಾ ವಾಟರ್. ಕ್ಯಾಲ್ಕುಲೇಟ್ ಕ್ವಾಂಟಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಗ್ರಾಮ್ ಪ್ರೆಸೆಂಟ್ ಇನ್ 500 ml ಆಫ್ ಸೋಡಾ ವಾಟರ್. ಎಸೆನ್ಷಿಯಲಿ ಅವ್ರು ಏನು ಕೇಳ್ಯಾರ, ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್ ಕೇಳ್ಯಾರ. ಎಷ್ಟು ಕಾರ್ಬನ್ ಡೈಆಕ್ಸೈಡ್ ನೀರೊಳಗೆ ಸಾಲ್ಯುಬಲ್ ಆಗೈತಿ ಅದನ್ನ ಕೇಳ್ಯಾರ. ಅದ್ರ ಮೋಲ್ ಫ್ರಾಕ್ಷನ್ ಕೇಳಿಲ್ಲ. ಅಗೇನ್ ಮತ್ತೇನು ಕೇಳ್ಯಾರ, ಕ್ಯಾಲ್ಕುಲೇಟ್ ಕ್ವಾಂಟಿಟಿ ಆಫ್ ಇನ್ ಗ್ರಾಮ್ ಪ್ರೆಸೆಂಟ್ ಇನ್ 500 ml. ಗ್ರಾಮ್ ಪರ್ ಲೀಟರ್ ಅಂದಿಲ್ಲ. ಗ್ರಾಮ್ ಪರ್ ಲೀಟರ್ ಅಂದ್ರೆ ಗ್ರಾಮ್ ಪರ್ 1000 ml ಇದ್ದಂಗೆ. ಪರ್ ಲೀಟರ್ ಅಂದ್ರೆ 1 ಲೀಟರ್ ಅಂದ್ರೆ ಎಷ್ಟು ml 1000 ml. ಗ್ರಾಮ್ ಪರ್ ಲೀಟರ್ ಅಂದ್ರೆ ಗ್ರಾಮ್ ಪರ್ 1000 ml. ಇಲ್ಲಿ ಗ್ರಾಮ್ ಪರ್ 500 ml ಕೇಳ್ಯಾರ ಅಷ್ಟೇ. ಸೊ ಇಲ್ಲಿ ಏನು ಮಾಡ್ಬೇಕು, ಸೇಮ್ ಅಗೇನ್ ಮೋಲ್ ಫ್ರಾಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ XCO2 ಫೈಂಡ್ ಔಟ್ ಮಾಡಬೇಕು. ಆ XCO2 ಇಂದ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮಾಡಬೇಕು. ಅದರಿಂದ ಗ್ರಾಮ್ ಪರ್ ಲೀಟರ್ ಮಾಡಬೇಕು, ಆಮೇಲೆ ಅದರ ಅರ್ಧ ಮಾಡಬೇಕು. ಗ್ರಾಮ್ ಪರ್ ಲೀಟರ್ ಮಾಡಿ ಅರ್ಧ ಯಾಕೆ ಮಾಡ್ತೀರಿ, ಗ್ರಾಮ್ ಪರ್ ಲೀಟರ್ ಅಂದ್ರೆ 1000 ml, ಅವ್ರು ಕೇಳಿದ್ದು 500 ml. 1000 ಇಂದ 500 ml ಅಂದ್ರೆ ಅರ್ಧ ಮಾಡ್ತಿರಿಲ್ಲ, ಹಂಗೆ ಅರ್ಧ ಮಾಡಿಬಿಟ್ರೆ ಮುಗಿದು ಹೋಗ್ತು. ಐ ಥಿಂಕ್ ಇಟ್ ಇಸ್ ವೆರಿ ಸಿಂಪಲ್. ವಿಲ್ ಲುಕ್ ಇನ್ ಟು ಇಟ್. ವೆನ್ ಪ್ಯಾಕ್ಡ್ ಅಂಡರ್ 2.5 ಅಂದರೆ ಇದು PCO2, ಇದು ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ 2.5 ATM. ಇಲ್ಲಿ ನೋಡ್ರಿ ಪ್ರಾಬ್ಲಮ್ ಇರೋದು. ಅಲ್ಲಿ ಕೊಟ್ಟಿದ್ದು KH ಪಾಸ್ಕಲ್ ಒಳಗೆ ಕೊಟ್ಟಾರ ನೋಡ್ರಿ. ಇದು ಪಾಸ್ಕಲ್ ಒಳಗೆ ಕೊಟ್ಟಾರ KH, ಇದು ATMನೇ ಕೊಟ್ಟಾರ, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ನಾವು ಏನು ಮಾಡಬೇಕು, ಎರಡೂ ಪಾಸ್ಕಲ್ಲಿಗೆ ಕನ್ವರ್ಟ್ ಮಾಡ್ಕೋಬೇಕು. ಎರಡೂ ATMಗೆ ಮಾಡ್ಬೋದು, ಬಟ್ ಇಟ್ ಈಸ್ ಬೆಟರ್ ಟು ಕನ್ವರ್ಟ್ ಇಂಟು ಪಾಸ್ಕಲ್. ಓಕೆ, ಸೊ ಪ್ರೆಷರ್ ಆಫ್ ನೋಡ್ರಿ ಅಲ್ಲಿ ಸೊಲ್ಯೂಷನ್. ಪ್ರೆಷರ್ ಆಫ್ CO2 PCO2 2.5 ATM. ಅದನ್ನು ನಾವು ಪಾಸ್ಕಲ್ ಒಳಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. 1 ATM ಅಂದ್ರೆ 101.3 ಕಿಲೋ ಪಾಸ್ಕಲ್. 1 ATM ಅಂದ್ರೆ 1 ಅಟ್ಮಾಸ್ಫಿಯರ್ ಅಂದ್ರೆ 101.3 ಕಿಲೋ ಪಾಸ್ಕಲ್. ಸೊ ಅಲ್ಲಿ 2.5 ಇಂಟು 101.3 ಕಿಲೋ ಪಾಸ್ಕಲ್. ನಂಗೆ ಪಾಸ್ಕಲ್ ಒಳಗೆ ಬೇಕು. 1 ATM ಅಂದರೆ ಲಕ್ಷ ಕೊಡ್ರಿ. 1 ATM ಅಂದರೆ 101.3 ಕಿಲೋ ಪಾಸ್ಕಲ್. ಸೊ ಇಲ್ಲಿ 101.3 ಇಂಟು 10⁻³ ಬಿಕಾಸ್ ಕಿಲೋ ಪಾಸ್ಕಲ್ ಇದು ಪಾಸ್ಕಲ್ ಆಗಬೇಕಲ್ಲ. ಸೊ 2.5 ಇಂಟು 101.3 ಅಂತ 325, 101.325 ಇಂಟು 10⁻³. ಸೊ ಹಿಂಗೆ ಮಾಡಿದರೆ ಪಾಸ್ಕಲ್ನಾಗ ಬಂತು. ಇದು ಏನು PCO2. ಓಕೆ, ಈಗ ಹೆನ್ರೀಸ್ ಲಾ ಹಚ್ತೀವಿ. ಫಸ್ಟ್ ಏನು ಮಾಡಬೇಕಾದ್ರೆ ಹೇಳಿದ್ದೆ, ಮೋಲ್ ಫ್ರಾಕ್ಷನ್ ಆಫ್ CO2, ಆಮೇಲೆ ಅದರಿಂದ ನಂಬರ್ ಆಫ್ ಮೋಲ್ಸ್ ಆಫ್ CO2, ಅದರಿಂದ ಗ್ರಾಮ್ ಪರ್ ಲೀಟರ್, ಆಮೇಲೆ ಅದರದ್ದು ಅರ್ಧ. ಓಕೆ XCO2 ಮೋಲ್ ಫ್ರಾಕ್ಷನ್ ಆಫ್ CO2 ಈಸ್ ಈಕ್ವಲ್ಸ್ ಟು PCO2 ಬೈ KH. ಸೊ PCO2 ಈಗ ಮಾಡಿದ್ವಿ ಪಾಸ್ಕಲ್ ಒಳಗೆ, ಡಿವೈಡ್ ಬೈ KH. ಅವರು ಪಾಸ್ಕಲ್ನಾಗ ಕೊಟ್ಟಾರೆ, ಎರಡು ವ್ಯಾಲ್ಯೂ ಹಚ್ಚಿವಿ ಅಲ್ಲಿ 25331.5 ಡಿವೈಡ್ ಬೈ 1.67 ಇಂಟು 10⁸. ಎರಡು ಪಾಸ್ಕಲ್ ಒಳಗದಾವು, ಒಂದಷ್ಟು ಮಾಡ್ಬೋದು. ಎರಡು ಸೇಮ್ ಯೂನಿಟ್ನಾಗ ಇರಬೇಕು. ಸೊ XCO2 ಬಂತಲ್ಲೇ 1.52 ಇಂಟು 10⁻³ ಇದರಿಂದ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ವಾಟ್ ಇಸ್ ರಿಲೇಷನ್ ಬಿಟ್ವೀನ್ ಮೋಲ್ ಫ್ರಾಕ್ಷನ್
and number of moles. Mole fraction of carbon dioxide is equals to number of moles of carbon dioxide divided by total number of moles. ಅಂದರೆ NCO2 divided by NCO2 plus NH2O. NCO2 divided by NCO2 plus NH2O. ಅಗೇನ್ ಈಗ ಏನು ಮಾಡ್ತೀವಿ ನಾವು NCO2 ತೆಗೆದುಬಿಡ್ತೀವಿ. ಯಾಕಂದರೆ ಆ್ಯಸ್ ಕಂಪೇರ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್, ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಭಾಳ ಕಡಿಮೆ ಇರ್ತೈತಿ. ಹೇಳಿದ್ನಲ್ಲ 10 ಲಕ್ಷ ರೂಪಾಯಿ ಅದ್ಮೇಲೆ ₹1 ಕೊಟ್ಟರೆ ಏನೂ ಫರ್ಕ್ ಬೀಳಂಗಿಲ್ಲ. ಯಾಕೆ ಭಾಳ ಕಡಿಮೆ ಇರ್ತೈತಿ ಅಂತಂದ್ರೆ ಸಾಲ್ವೆಂಟ್ ಕ್ವಾಂಟಿಟಿ ಜಾಸ್ತಿ ಇರ್ತೈತಿ, ಸೊಲ್ಯೂಟ್ ಕಡಿಮೆ ಇರ್ತೈತಿ. ಸೊ ಸೊಲ್ಯೂಟ್ ನಂಬರ್ ಆಫ್ ಮೋಲ್ಸು ಸಾಲ್ವೆಂಟ್ಕಿನ ಕಡಿಮೆ ಇರ್ತೈತಿ, ಇದು ಕಡಿಮೆ ಇರ್ತದೆ. ಅದಕ್ಕೆ ಅದನ್ನ ಇಗ್ನೋರ್ ಮಾಡ್ಬೋದು, ಜಸ್ಟ್ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸ್, ಕ್ಯಾಲ್ಕುಲೇಷನ್ ಸಿಂಪಲ್ ಆಗಲಿ ಅನ್ನೋ ಪರ್ಪಸ್ಸಿಗೆ. ಓಕೆ, ಸೊ ಅದನ್ನ ಮಾಡ್ಯಾರ ನೋಡ್ರಿ ಅಲ್ಲಿ NCO2 plus NH2O ಬದಲಿ ಬರೀ NH2O ಎಷ್ಟು 55.5 ಬಿಕಾಸ್ 1 ಲೀಟರ್ ಅಂದ್ರೆ 1 kg ಆಫ್ ವಾಟರ್, 1 kg ಅಂದ್ರೆ 1000 ಗ್ರಾಮ್ ಅಂದ್ರೆ ಎಷ್ಟು ಮೋಲ್ಸ್ ಆಫ್ ವಾಟರ್ 55.5 ಮೋಲ್ಸ್. ಸೊ NCO2 is equals to XCO2 into 55.5. XCO2 ಅಲ್ಲಿ ಸಿಕ್ಕೈತಿ, ಇದು 1.52 into 10⁻³ into 55.5 ಮಾಡಿದ್ವಿ, ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಿಕ್ತು. ಈಗ ಏನು ಮಾಡಿವಿ ಅದನ್ನು ನಂಬರ್ ಆಫ್ ಮೋಲ್ಸನ್ನು ಗ್ರಾಮ್ ಪರ್ ಲೀಟರ್ ಮಾಡಿ ಆಮೇಲೆ ಅರ್ಧ ಮಾಡೋದು ಒಂದು, ಅಥವಾ ಮೊದಲು ಅರ್ಧ ಮಾಡಿ ಆಮೇಲೆ ಗ್ರಾಮ್ ಪರ್ ಲೀಟರ್ ಮಾಡೋದು ಒಂದು, ಗ್ರಾಮ್ ಪರ್ 500 ml. ಓಕೆ, 1 ಲೀಟರ್ನಾಗ 0.0844 ಮೋಲ್ಸ್ ಇತ್ತು. ಅರ್ಧ ಲೀಟರ್ನಾಗ ಎಷ್ಟು ಡಿವೈಡ್ ಬೈ 2 ಯಾಕೆ ಮಾಡಕತ್ತೀವಿ ಅಂದ್ರೆ ಅವ್ರು 500 ml ಕೇಳ್ಯಾರ. ನೋಡ್ರಿ ಇಲ್ಲಿ ಕ್ಯಾಲ್ಕುಲೇಟ್ ಕ್ವಶನ್ ನೋಡ್ರಿ, ಕ್ಯಾಲ್ಕುಲೇಟ್ ದ ಕ್ವಾಂಟಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಗ್ರಾಮ್ಸ್ ಪ್ರೆಸೆಂಟ್ ಇನ್ 500 ml. ಸೊ ಏನು ಮಾಡಿದ್ವಿ ಅದನ್ನು ಪರ್ ಲೀಟರ್ ಇದ್ದಿದ್ದು ಡಿವೈಡ್ ಬೈ 2, 0.0844 ಡಿವೈಡ್ ಬೈ 2 ಮಾಡಿಬಿಟ್ರೆ ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಇನ್ 500 ml ಸಿಕ್ತು. ಈ ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಇನ್ 500 ml ಸಿಕ್ಕೈತಿ, ಇದನ್ನು ಪರ್ ಗ್ರಾಮ್ ಪರ್ ಲೀಟರ್ ಮಾಡಬೇಕು. ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇನ್ 500 ml is equals to 0.0422 into 44 ಗ್ರಾಮ್. ಇಂಟು 44 ಯಾಕೆ ಮಾಡ್ಯಾರ ಅಂದರೆ ಇಲ್ಲಿ ನೋಡಿರಿ, 1 ಮೋಲ್ ಅಂದರೆ 44 ಗ್ರಾಮ್. ಕಾರ್ಬನ್ ಡೈಆಕ್ಸೈಡ್ ನೋಡ್ರಿ ಏನು CO2, C is 12, O2 is 32 plus 12 is 44. CO2 ನೋಡ್ರಿ, C is 12, O2 is 32 plus 12 is 44. ಸೊ 1 ಮೋಲ್ ಅಂದ್ರೆ 44 ಗ್ರಾಮ್. 0.0422 ಮೋಲ್ಸ್ ಅಂದರೆ ಎಷ್ಟು ಗ್ರಾಮ್? 1 ಮೋಲ್ ಅಂದರೆ 44 ಗ್ರಾಮ್. 0.0422 ಮೋಲ್ಸ್ ಅಂದರೆ ಎಷ್ಟು ಗ್ರಾಮ್ ಮಾಡಿಬಿಟ್ರೆ ಮುಗಿದೋದು. ಸೊ ದಿಸ್ ಇಂಟು ದಿಸ್ ಡಿವೈಡ್ ಬೈ 1. ಸೊ 44 ಇಂಟು 0.0422 ಅದನ್ನ ಮಾಡ್ಯಾರ ಅವ್ರಿಗೆ. 44 ಇಂಟು 0.0422 ಮಾಡಿಬಿಟ್ರೆ 1.86 ಗ್ರಾಮ್ ಪರ್ ಲೀಟರ್ ಅಲ್ಲ, ಪರ್ 500 ml. ಪರ್ 500 ml ಯಾಕಂದ್ರೆ ಇಲ್ಲೇ ಅರ್ಧ ಮಾಡ್ಕೊಂಡಿವಿ ನಾವು. ಸೊ 1.86 ಗ್ರಾಮ್ ಪರ್ 500 ml. ಓಕೆ, ಎರಡು ಪ್ರಾಬ್ಲಮ್ ಮಾಡಿದ್ರಿ ಹೆನ್ರೀಸ್ ಲಾ. ಈ ಟೈಪ್ ಪ್ರಾಬ್ಲಮ್ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇವ ಟೈಪಾಗಿ ಕೇಳ್ತಾರೆ ಎಕ್ಸಾಮ್. ಹೆನ್ರೀಸ್ ಲಾ ಮೇಲೆ ಏನಾರು ಪ್ರಾಬ್ಲಮ್ ಅಂದರೆ ಇದೇ ಟೈಪಾಗಿ ಕೇಳ್ತಾರೆ, ಯು ಕ್ಯಾನ್ ಸಾಲ್ವ್ ಇನ್ ದ ಎಕ್ಸಾಮ್. ಓಕೆ, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಒಂದು ಇಲ್ಲಿ ಡಿಸ್ಕಸ್ ಮಾಡೋಣ ಸ್ವಲ್ಪ ಇನಿಷಿಯಲಿ. ಓಕೆ, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸ್ವಲ್ಪ ಹೇಳಿ ನೆಕ್ಸ್ಟ್ ಪಾರ್ಟನ್ನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಓಕೆ, ಅಲ್ಲಿ ಓದ್ತೀನಿ ನಾನು, ಓದಿ ಆಮೇಲೆ ಹೇಳ್ತೀನಿ. ಕನ್ಸಿಡರ್ ಅ ಲಿಕ್ವಿಡ್ ಇನ್ ಅ ಕ್ಲೋಸ್ಡ್ ಕಂಟೈನರ್ ಆಟ್ ಅ ಗಿವನ್ ಟೆಂಪರೇಚರ್. ಓಕೆ, ನಾನು ಫಸ್ಟ್ ಹೇಳ್ಬಿಡ್ತೀನಿ ಅಂತ ಆಮೇಲೆ ಅದು ಓದೋಣಂತ. ಇಲ್ಲಿ ಇದನ್ನು ನೋಡಿರಿ, ಈ ಡಯಾಗ್ರಾಮ್ ನೋಡಿರಿ. ಇದೊಂದು ಪಿಸ್ಟನ್ ಐತಿ, ಇಲ್ಲಿ ಲಿಕ್ವಿಡ್ ಐತಿ. ಲಿಕ್ವಿಡ್ ಅದ್ರ ಮೇಲೆ ಇದ್ದು ವೇಪರ್. ಇದು ಡಯಾಗ್ರಾಮ್ಸ್ ನೋಡಿರಿ ಅಲ್ಲಿ ನಿಮ್ಮ ಬುಕ್ನಾಗ. ಇದು ಪಿಸ್ಟನ್, ಇದು ಲಿಕ್ವಿಡ್, ಮೇಲೆ ಇದೇನು ವೇಪರ್. ಅಂದ್ರೆ ಒಂದು ಕ್ಲೋಸ್ಡ್ ಕಂಟೈನರ್ ಒಳಗೆ ಸ್ವಲ್ಪ ನೀರು ತೊಗೊಂಡ್ರೆ ನೀರಿನ ಮೇಲೆ ವಾಟರ್ ವೇಪರ್ಸ್ ಇರ್ತಾವಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟರೆ ವೇಪರ್ಸ್ ಬರ್ತಾವಿಲ್ಲ. ಸಾರಿ ಓಕೆ, ಸೊ ಒಂದು ಕ್ಲೋಸ್ಡ್ ಕಂಟೈನರ್ನಾಗ ನೀರು ತೊಗೊಂಡಿರಿ, ಮೇಲೆ ಸ್ವಲ್ಪ ಖಾಲಿ ಐತಿ. ಆ ಖಾಲಿ ಜಾಗದಾಗ ವಾಟರ್ ವೇಪರ್ಸ್ ಕಲೆಕ್ಟ್ ಆಗ್ತಾವೆ ಸ್ವಲ್ಪ ಹೊತ್ತು ಬಿಟ್ಟು. ಬಿಕಾಸ್ ವಾಟರ್ ಏನಾಗುತ್ತೆ, ಇವಾಪರೇಟ್ ಹಾಕೊಂತ ಹೋಗುತ್ತೆ ಲೈಟಾಗಿ ಸಣ್ಣಾಗಿ. ಸೊ ಸ್ಟಾರ್ಟಿಂಗ್ ಏನಾಗುತ್ತೆ, ವಾಟರ್ ಇದ್ದಿದ್ದು ವಾಟರ್ ವೇಪರ್ಸ್ ಆಗ್ತಾವೆ. ಓಕೆ, ಇದು ಫಾರ್ವರ್ಡ್ ರಿಯಾಕ್ಷನ್ ಅನ್ಕೋರಿ. ಸ್ವಲ್ಪ ಹೊತ್ತು ಬಿಟ್ಟು ವಾಟರ್ ವೇಪರ್ಸ್ ಕಂಡೆನ್ಸ್ ಆಗಿ ಮತ್ತು ವಾಟರ್ ಆಗ್ತಾವೆ. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಇನಿಷಿಯಲಿ ವಾಟರ್ ತೊಗೊಂಡಿರ್ತೀರಿ, ಅದ್ರದ್ದು ವೇಪರ್ಸ್ ಬರ್ತಾವೆ. ಸೊ ವಾಟರ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ವಾಟರ್ ವೇಪರ್ಸ್. ಆಫ್ಟರ್ ಸಮ್ ಟೈಮ್ ವಾಟರ್ ವೇಪರ್ಸ್ ಕಂಡೆನ್ಸ್ ಬ್ಯಾಕ್ ಇಂಟು ವಾಟರ್. ಸೊ ವಾಟರ್ ಗೆಟಿಂಗ್ ಕನ್ವರ್ಟೆಡ್ ಟು ವಾಟರ್ ವೇಪರ್ಸ್ ಇಸ್ ಫಾರ್ವರ್ಡ್ ರಿಯಾಕ್ಷನ್.
water vapors getting condensed back to water is backward reaction. So initially rate of the forward reaction is higher than rate of backward reaction. ವಾಟರ್ ವೇಪರಿಗೆ ಕನ್ವರ್ಟ್ ಆಗೋ ರೇಟ್ ಜಾಸ್ತಿ ಐತಿ, ಬಿಕಾಸ್ ವಾಟರ್ ವೇಪರ್ ಸ್ಟಾರ್ಟಿಂಗ್ ಇರಂಗಿಲ್ಲ, ಆಮೇಲೆ ಬರ್ತಾವೆ ಅವು. ವಾಟರ್ ವೇಪರ್ ಬಂದಂಗೆ ಅವು ವಾಪಸ್ ಕಂಡೆನ್ಸ್ ಆಗಿ ವಾಪಸ್ ನೀರಾಗ ಸ್ಟಾರ್ಟ್ ಆಗ್ತಾವೆ. ಆಫ್ಟರ್ ಸರ್ಟನ್ ಟೈಮ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಬಿಕಮ್ಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಅಂದ್ರೆ ಎಷ್ಟು ನೀರಿನ ವೇಪರ್ ಆಗತೈತಿ ಅಷ್ಟು ನೀರಿನ ವೇಪರ್ ವಾಪಸ್ ನೀರಾಗತೈತಿ. ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಬಿಕಮ್ಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಆವಾಗ ಈಕ್ವಿಲಿಬ್ರಿಯಮ್ ಅಟೇನ್ ಆಗುತ್ತೆ. ಓಕೆ, ಈಗ ಈಕ್ವಿಲಿಬ್ರಿಯಮ್ ಅಟೇನ್ ಆದಮೇಲೆ ಲಕ್ಷ ಕೊಡ್ರಿ, ಈ ಈಕ್ವಿಲಿಬ್ರಿಯಮ್ ಅಟೇನ್ ಆದಮೇಲೆ ಅಲ್ಲಿ ಏನು ವೇಪರ್ ಇರ್ತೈತಲ್ಲ, ಆ ವೇಪರಿಂದ ಏನು ಪ್ರೆಷರ್ ಬರ್ತೈತಲ್ಲ, ದ್ಯಾಟ್ ಈಸ್ ವೇಪರ್ ಪ್ರೆಷರ್. ವೆರಿ ಕ್ಲಿಯರ್ಲಿ ಅಂಡರ್ಸ್ಟುಡ್. ಈಕ್ವಿಲಿಬ್ರಿಯಮ್ ಅಟೇನ್ ಆದಮೇಲೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಬಿಕೇಮ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ದೆನ್ ದೇರ್ ವಿಲ್ ಬಿ ಸಮ್ ವೇಪರ್ಸ್. ನೀರ ಮೇಲೆ ಸ್ವಲ್ಪ ವೇಪರ್ಸ್ ಇರ್ತಾವಲ್ಲ, ಆ ವೇಪರ್ಸ್ ಈಕ್ವಿಲಿಬ್ರಿಯಮ್ ಅಟೇನ್ ಆದಮೇಲೆ ಏನು ವೇಪರ್ಸ್ ಇರ್ತಾವೆ, ಆ ವೇಪರ್ಸ್ ಏನು ಪ್ರೆಷರ್ ಹಾಕ್ತಾವೆ. ಆ ವೇಪರ್ಸ್ ಏನು ಪ್ರೆಷರ್ ಹಾಕ್ತಾವೆ ಅಂದ್ರೆ ಏನು, ವೇಪರ್ಸ್ ಏನು ಮಾಡ್ತಾವೆ, ವೇಪರ್ಸ್ ಅಂದ್ರೆ ಏನು, ಗ್ಯಾಸ್ ಮಾಲಿಕ್ಯೂಲ್ಸ್ ಏನು ಮಾಡ್ತಾವೆ, ದೇ ಕೊಲೈಡ್ ವಿತ್ ಈಚ್ ಅದರ್ ಆ್ಯಂಡ್ ಆಲ್ಸೋ ದ ಸೈಡ್ಸ್ ಆಫ್ ದ ಕಂಟೈನರ್. ಇದು ಪಿಸ್ಟನ್ ತೊಗೊಂಡು ನಾವು ಕ್ಲೋಸ್ಡ್ ಪಿಸ್ಟನ್ನಾಗ ಆ ಕಡೆ ಈ ಕಡೆ ಏನು ಬಡಿತಾವಲ್ಲ, ದೇ ಹಿಟ್ ವಿತ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಕೊಲೈಡ್ ವಿತ್ ಈಚ್ ಅದರ್ ಆ್ಯಂಡ್ ಆಲ್ಸೋ ದೇ ಕೊಲೈಡ್ ವಿತ್ ದ ವಾಲ್ಸ್ ಆಫ್ ದ ಕಂಟೈನರ್, ಸೈಡ್ಸ್ ಆಫ್ ದ ಕಂಟೈನರ್. ಅವಾಗ ಏನು ಮಾಡ್ತಾವೆ, ಪ್ರೆಷರ್ ಕ್ರಿಯೇಟ್ ಮಾಡ್ತಾವೆ. ಆ ಪ್ರೆಷರಿಗೆ ನಾವು ವೇಪರ್ ಪ್ರೆಷರ್ ಅಂತೀವಿ. ಐ ರಿಪೀಟ್ ಒನ್ಸ್ ಅಗೇನ್. ಆಫ್ಟರ್ ದ ಈಕ್ವಿಲಿಬ್ರಿಯಮ್ ಹ್ಯಾಸ್ ಬಿನ್ ಅಟೇನ್ಡ್, ಅಲ್ಲಿ ಏನು ವೇಪರ್ ಇರ್ತೈತಿ, ದ್ಯಾಟ್ ವೇಪರ್, ಆ ವೇಪರಿಂದ ಏನು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಹೆಂಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಮಾಲಿಕ್ಯೂಲ್ಸ್ ವಿಲ್ ಹಿಟ್ themselves and hit the walls of the container, sides of the container. That pressure is called vapor pressure. Okay, ಈಗ ಓದೋಣ. Consider a liquid in a closed container at a given temperature. Molecules on the surface of the liquid have tendency to escape from the surface. ಅಂದರೆ ನೀರು ವೇಪರ್ ಆಗೋದು. This is called vaporization. The molecules in the vapor state have tendency to condense into liquid state. ವಾಪಸ್ liquid state ಬರೋ ಚಾನ್ಸ್ ಇರುತ್ತೆ. This is called condensation. Therefore, a dynamic equilibrium is attained between liquid and its vapors at a given temperature. ಸ್ವಲ್ಪ ತಮೇಲೆ equilibrium ಅಟೇನ್ ಆಗುತ್ತೆ. ಎದುರು ನೋಡು, dynamic equilibrium is attained between liquid and its vapors, the vapors at a given temperature. The pressure exerted by the vapors over the liquid, ಅಂದರೆ ಲಿಕ್ವಿಡ್ ಮ್ಯಾಲೆ ಏನದಾವಲ್ಲ ಇವು with which it is in equilibriumನಾಗ ಇದ್ದಾಗ, with which it is ಅಂದರೆ ಆ ನೀರು ಈಕ್ವಿಲಿಬ್ರಿಯಮ್ನಾಗ ಇದ್ದಾಗ ಆ ವೇಪರ್ಸ್ ಜೋಡಿ ಆಟ್ ಅ ಗಿವನ್ ಟೆಂಪ್ರೇಚರ್ ಈಸ್ ಕಾಲ್ಡ್ ವೇಪರ್ ಪ್ರೆಷರ್. ಅದು ಆ ವೇಪರ್ಸು ನೀರಿನ ಜೋಡಿ ಈಕ್ವಿಲಿಬ್ರಿಯಮ್ನಾಗ ಇದ್ದಾಗ ಏನು ಪ್ರೆಷರ್ ಹಾಕ್ತಾವೋ ಅದಕ್ಕೆ ವೇಪರ್ ಪ್ರೆಷರ್ ಅಂತೀವಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಡೆಫಿನೇಷನ್. ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವೇಪರ್ಸ್ ಓವರ್ ದ ಲಿಕ್ವಿಡ್ with which it is in equilibrium at a given temperature is called vapor pressure. It is also called saturated vapor pressure. ಯಾಕಂದ್ರೆ ಸ್ಯಾಚುರೇಷನ್ ರೀಚ್ ಆಗೈತಿ, ಯಾಕಂದ್ರೆ ಎಷ್ಟು ನೀರು ವೇಪರ್ ಆಗಿ ಕನ್ವರ್ಟ್ ಆಗತೈತಿ ಅಷ್ಟು ವೇಪರ್ ವಾಪಸ್ ನೀರು ಆಗತೈತಿ. ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಸ್ಯಾಚುರೇಟೆಡ್ ವೇಪರ್ ಪ್ರೆಷರ್. ಓಕೆ, ದಿಸ್ ಮೆಸೇಜ್ ಇನಫ್ ಫಾರ್ ದಿಸ್ ವಿಡಿಯೋ. ವಿಲ್ ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.